ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ರಾಜ್ಯ ಸರ್ಕಾರಿ ನೌಕರರ ಸಂಘದ ವಿಭಾಗೀಯ ಉಪಾಧ್ಯಕ್ಷರಾಗಿ ಚಂದ್ರಶೇಖರ್ ಹಿರೇಮಠ್ ನೇಮಕ. ಅನಧಿಕೃತ ಆಸ್ತಿಗಳಿಗೆ ಫಾರಂ 3A ನೀಡಲು ಸರ್ಕಾರದಿಂದ ಅವಕಾಶ. ಹಂಪನಗೌಡ ಬಾದರ್ಲಿ. ಭಾರತ ಸತ್ಪುರುಷರ ಬೀಡು ಕೋಡಿಮಠದ ಸ್ವಾಮೀಜಿ ಅಭಿಮತ. ನೋಬಲ್ ಟೆಕ್ನೋ ಶಾಲೆಯ ಮಕ್ಕಳಿಂದ ಫೆಬ್ರವರಿ 27ಕ್ಕೆ ಪ್ರಾಚೀನ ನವೀನ ನಾಣ್ಯಗಳ ಪ್ರದರ್ಶನ. ಮಹಾಶಿವರಾತ್ರಿ ಅಂಗವಾಗಿ ನಗರದ ಚನ್ನಬಸವೇಶ್ವರ ದೇವಸ್ಥಾನ, ಶ್ರೀರಾಮ ಮಂದಿರ ಹಾಗೂ ಗಾಂಧಿನಗರದಲ್ಲಿ ಕಾರ್ಯಕ್ರಮ. ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ವಿಭಾಗೀಯ ಉಪಾಧ್ಯಕ್ಷರಾಗಿ ಸಿಂಧನೂರು ತಾಲೂಕಾ ಘಟಕದ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ಅವರನ್ನು ನಾಮನಿರ್ದೇಶನ ಮಾಡಿ ರಾಜ್ಯಾಧ್ಯಕ್ಷರಾದ CS ಷಡಾಕ್ಷರಿ ಅವರು ಆದೇಶ ಮಾಡಿದ್ದಾರೆ. ಇಂದು ಬೆಂಗಳೂರಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಚೇರಿಯಲ್ಲಿ ಚಂದ್ರಶೇಖರ್ ಹಿರೇಮಠ್ ಅವರಿಗೆ ನಾಮನಿರ್ದೇಶನ ಪ್ರಮಾಣ ಪತ್ರ ವಿತರಿಸಿದ್ದಾರೆ. ಚಂದ್ರಶೇಖರ್ ಹಿರೇಮಠ್ ಅವರು 4ನೇ ಅವಧಿಗೆ ಸಿಂಧನೂರು ತಾಲೂಕು ಘಟಕದ ಅಧ್ಯಕ್ಷರಾಗಿದ್ದು, ಈ ಹಿಂದಿನ ಅವಧಿಯಲ್ಲಿ ರಾಜ್ಯ ಘಟಕದ ಜಂಟಿ ಕಾರ್ಯದರ್ಶಿ ಹಾಗೂ ಸಂಘಟನಾ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರ ಸಂಘಟನೆಯನ್ನು ಗುರುತಿಸಿ ವಿಭಾಗೀಯ ಉಪಾಧ್ಯಕ್ಷರನ್ನಾಗಿ ರಾಜ್ಯಾಧ್ಯಕ್ಷರು ನೇಮಿಸಿದ್ದು, ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು, ನಿರ್ದೇಶಕರು ಅಭಿನಂದಿಸಿದ್ದಾರೆ. ಸರ್ಕಾರದ ಅಧಿಸೂಚನೆ ಅನ್ವಯ 2024-25ನೇ ಸಾಲಿನ ಸಂಬಂಧಪಟ್ಟ ಆಸ್ತಿ ಮಾಲೀಕರಿಂದ ಅವಶ್ಯಕ ದಾಖಲೆಗಳನ್ನು ಪಡೆದು ಕರ್ನಾಟಕ ಪೌರಸಭೆಗಳ ಅಧಿನಿಯಮ ಅನ್ವಯ ಖಾತಾ ಎ ಹಾಗೂ ಖಾತಾ ಬಿಗೆ ಒಳಪಡುವ ಆಸ್ತಿಗೆ ಸರ್ಕಾರ ಮಹತ್ವದ ತಿದ್ದುಪಡಿ ತರಲಾಗಿದೆ ಎಂದು ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ಹೇಳಿದರು. ನಗರಸಭೆಯಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದಲ್ಲಿ ಒಟ್ಟು ಆಸ್ತಿ 32,932 ಇದ್ದು, ಇದರಲ್ಲಿ ಖಾಲಿ ನಿವೇಶನ, ವಸತಿ ಕಟ್ಟಡ, ವಾಣಿಜ್ಯ ಕಟ್ಟಡ, ಅಧಿಕೃತ ಹಾಗೂ ಅನಧಿಕೃತ ಇದರ ವ್ಯಾಪ್ತಿಯಲ್ಲಿ ಬರಲಿದ್ದು, ಈ ಹಿನ್ನೆಲೆಯಲ್ಲಿ ನಗರಸಭೆ ಕಾರ್ಯಾಲಯಕ್ಕೆ ಅವಶ್ಯಕ ದಾಖಲೆಗಳನ್ನು ಸಲ್ಲಿಸಿ ಈ ಆಸ್ತಿ ನೋಂದಾಯಿಸಿಕೊಳ್ಳಲು ಮೇ ತಿಂಗಳ 10ರವರೆಗೆ ಕಾಲಾವಕಾಶವಿದೆ. ಖಾತಾ ಎ ಫಾರಂ ನಂಬರ್ 3 ಆಸ್ತಿಗೆ ಸಂಬಂಧಿಸಿದಂತೆ ನೋಂದಾಯಿತ ಮಾರಾಟ ಪತ್ರಗಳು, ದಾನಪತ್ರ, ವಿಭಾಗ ಪತ್ರ, ಸರ್ಕಾರ ಅಥವಾ ಸರ್ಕಾರದ ನಿಗಮ ಮಂಡಳಿಗಳಿಂದ ನೀಡಲಾದ ಹಕ್ಕು ಪತ್ರಗಳು, ಮಂಜೂರಾತಿ ಪತ್ರಗಳು ಸೇರಿದಂತೆ ಕಂದಾಯ ಇಲಾಖೆಯ ಪತ್ರ ಒದಗಿಸುವುದು ಕಡ್ಡಾಯ. ಖಾತಾ ಬಿ ಫಾರಂ ನಂಬರ್ 3A ಆಸ್ತಿಗೆ ಸಂಬಂಧಿಸಿದಂತೆ ಬಿ ರಿಜಿಸ್ಟರ್ನಲ್ಲಿ ದಾಖಲಿಸುವ ಆಸ್ತಿಗಳಿಗೆ ಮೊದಲ ಬಾರಿಗೆ ಸ್ವತ್ತಿನ ತೆರಿಗೆಯ 2ರಷ್ಟು ತೆರಿಗೆಯನ್ನು 10/9/2024 ಪೂರ್ವದಲ್ಲಿ ನೋಂದಾಯಿತ ಖರೀದಿ ಪತ್ರ, ದಾನಪತ್ರ, ವಿಭಾಗ ಪತ್ರ, ಹಕ್ಕು ಖುಲಾಸೆ ಪತ್ರ ಸೇರಿದಂತೆ ಇತರೆ ನೋಂದಣಿ ದಾಖಲಾತಿ ಪತ್ರ ಒದಗಿಸುವುದು ಕಡ್ಡಾಯ. ಅನಧಿಕೃತ ಆಸ್ತಿ ಮಾಲೀಕರು ಇದರ ಸದುಪಯೋಗ ಪಡೆದುಕೊಳ್ಳಲು ಮನವಿ ಮಾಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ಅಧ್ಯಕ್ಷರಾದ ಪ್ರಿಯಾಂಕಾ ರೋಹಿತ್, ಉಪಾಧ್ಯಕ್ಷರಾದ ಮಂಜುಳಾ ಪ್ರಭುರಾಜ್, ಕಮಿಷನರ್ ಮಂಜುನಾಥ್ ಗುಂಡೂರ್, ಜಿಲಾನಿ ಪಾಷಾ, ಚಂದ್ರಶೇಖರ್ ಮೈಲಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಎ ಖಾತಾ ಮತ್ತು ಬಿ ಖಾತಾ ಆಸ್ತಿಗಳ ಅಂದಾಜಿಸಬಹುದಾದ ಸಂಖ್ಯೆ 5,450. ಇವನ್ನ ರೆಗ್ಯುಲರೈಸ್ ಮಾಡಿದರೆ 2 ಕೋಟಿ ರೂಪಾಯಿ ಅಂದಾಜು 2%, ಅಂದರೆ 1%ರಿಂದ 2% ದುಪ್ಪಟ್ಟು ಕರ ವಿಧಿಸಿ ಇದನ್ನು ಎ ಮತ್ತು ಬಿಗೆ ಅಂತೇಳಿ ವರ್ಗೀಕರಣ ಮಾಡಿ 3 ಫಾರಂ ನಂಬರ್ 3 ಮತ್ತು ಫಾರಂ ನಂಬರ್ 3A ಎ ಕೊಟ್ಟಾಗ 2% ಹಾಕಿ ಮಾಡಿದರೆ ಅಂದಾಜು ನಮ್ಮದು 2 ಕೋಟಿ ರೂಪಾಯಿ ಅಂದಾಜು ಒಂದು ಆಸ್ತಿ ತೆರಿಗೆ ಕರ ಮುನ್ಸಿಪಾಲ್ಟಿ ಜಮಾ ಆಗುತ್ತೆ. ನಂಬರ್ 1. 2024ನೇ ಸಾಲಿನಲ್ಲಿ ಖಾಲಿ ನಿವೇಶನ ಸಿಂಧನೂರು ಪಟ್ಟಣದಲ್ಲಿ 14,796, ಅಧಿಕೃತ ನಿವೇಶನ ಇನ್ನು 3,076 ಅನಧಿಕೃತ ನಿವೇಶನ. ಇವೆಲ್ಲ ಲೇಔಟ್ ಆಗಲ್ಲ, ಗುಂಟೆಗಟ್ಟಲೆ ಮಾಡ್ಕೊಂಡು ಮಾಡಿರ್ತಾರೆ. ಅಮೆರಿಕ ಮತ್ತಿತರ ದೇಶಗಳಲ್ಲಿ ದೇಶಕ್ಕೊಬ್ಬ ಸಂತರಿರಬಹುದು, ಆದರೆ ಭಾರತ ಹಸಿರುಮಯ ಪ್ರದೇಶವಾಗಿದ್ದು ಇಲ್ಲಿ ಸಹಸ್ರಾರು ಜನ ಸಂತರು, ಸತ್ಪುರುಷರು ಇದ್ದಾರೆ. ಆದ್ದರಿಂದ ಈ ಭೂಮಿ ಪಾವನವಾಗಿದೆ ಎಂದರು. ತಾಲೂಕಿನ ಯದ್ದಲದೊಡ್ಡಿ ಸುವರ್ಣಗಿರಿ ವಿರಕ್ತ ಮಠದ ಕರ್ತೃ ಸಿದ್ಧಲಿಂಗ ಶಿವಯೋಗಿಗಳ ಜಾತ್ರಾ ಮಹೋತ್ಸವ ಹಾಗೂ ಗದ್ದುಗೆಯ ನೂತನ ಶಿಲಾ ಮಂಟಪದ ಉದ್ಘಾಟನಾ ಸಮಾರಂಭದಲ್ಲಿ ಸಾನ್ನಿಧ್ಯ ವಹಿಸಿದ ಕೋಡಿಮಠದ ಸ್ವಾಮೀಜಿ ಮಾತನಾಡಿ, ಅವರು ಯಡಿಯೂರು ಸಿದ್ಧಲಿಂಗೇಶ್ವರರು ಸೇರಿದಂತೆ 101 ವಿರಕ್ತ ಮಠಗಳೊಂದಿಗೆ ಸಂಬಂಧ ಹೊಂದಿದ ಸಿದ್ಧಲಿಂಗ ಶಿವಯೋಗಿಗಳು ನಾಡಿನಾದ್ಯಂತ ಸಂಚರಿಸಿ ಯದ್ದಲದೊಡ್ಡಿಯಲ್ಲಿ ಲಿಂಗೈಕ್ಯರಾಗಿರುವುದು ಸೌಭಾಗ್ಯವಾಗಿದೆ.
ಅವರು ಕಟ್ಟಿದ ಪ್ರೀತಿ ಮತ್ತು ಕಾರುಣ್ಯದ ಸೌಧವನ್ನು ರಕ್ಷಿಸಿಕೊಂಡು ಹೋಗುವ ಜವಾಬ್ದಾರಿ ಭಕ್ತರ ಮೇಲಿದೆ ಎಂದು ಹೇಳಿದರು. ಪಾಮನಕಲ್ಲೂರಿನ ಮಲ್ಲಯ್ಯ ಸ್ವಾಮಿ ಹೊರಗಿನ ಮಠ್, ಮೊಳಬಳ್ಳಾರಿಯ ಶಿವನಗೌಡ ಅಯ್ಯನಗೌಡ ಪೊಲೀಸ್ ಪಾಟೀಲ್, ಬೆಳಗುರಿಕಿಯ ದುರ್ಗದ ಪಂಪನಗೌಡ, ನದಿಚಾಗಿಯ ಶಿವನಂಜಯ್ಯ ಸ್ವಾಮಿ ಹಿರೇಮಠ್, ರೈತ ಮುಖಂಡರಾದ ಹನುಮನಗೌಡ ಬೆಳಗುರ್ಕಿ, RDCC ಬ್ಯಾಂಕ್ ನಿರ್ದೇಶಕ ಸೋಮನಗೌಡ ಬಾದರ್ಲಿ ಸೇರಿದಂತೆ ಭಕ್ತಾದಿಗಳು ಉಪಸ್ಥಿತರಿದ್ದರು. ಫೆಬ್ರವರಿ 27 ಗುರುವಾರದಂದು ರಾಯಚೂರು ರಸ್ತೆಯಲ್ಲಿರುವ ರಾಯಲ್ ಫಂಕ್ಷನ್ ಹಾಲ್ನಲ್ಲಿ 180 ದೇಶಗಳ ನಾಣ್ಯ, ನೋಟು ಹಾಗೂ ದೇಶದ 2 ವರ್ಷಗಳ ಇತಿಹಾಸ ಹೊಂದಿರುವ ನಾಣ್ಯ ಮತ್ತು ನೋಟುಗಳ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮದ ಯಶಸ್ವಿಗೆ ನೋಬಲ್ ಟೆಕ್ನಿಕಲ್ ಶಾಲೆ ವಿದ್ಯಾರ್ಥಿಗಳು ಮನವಿ ಮಾಡಿದರು. ನಗರದ ಪತ್ರಿಕಾ ಭವನದಲ್ಲಿಂದು ನೋಬೆಲ್ ಟೆಕ್ನೋ ಶಾಲಾ ವಿದ್ಯಾರ್ಥಿಗಳಿಂದ ಸುದ್ದಿಗೋಷ್ಠಿ ಹಮ್ಮಿಕೊಂಡು ಗೋಷ್ಠಿಯನ್ನು ಉದ್ದೇಶಿಸಿ ವಿದ್ಯಾರ್ಥಿಗಳು ಮಾತನಾಡಿ, ನೋಬೆಲ್ ಟೆಕ್ನೋ ಶಾಲೆಯಲ್ಲಿ ಪ್ರಾಚೀನದಿಂದ ನವೀನ ನಾಣ್ಯಗಳ ವಿಶಾಲ ಸಂಗ್ರಹದ ಜೊತೆಗೆ ನುಡಿದರೆ ಕನ್ನಡ ಅಷ್ಟೇ ಅಲ್ಲ, ಬದಲಾಗಿ ನಡೆದರೆ ಕನ್ನಡ ಎಂಬಂತೆ ಸಂಶೋಧನೆಯನ್ನು ವಿದ್ಯಾರ್ಥಿಗಳು ಪ್ರದರ್ಶಿಸಲಿದ್ದಾರೆ. ಶಾಲೆಯ ವಿದ್ಯಾರ್ಥಿಗಳಿಂದ ಡ್ರಾಮಾ, ಗೀತೆ, ಅಭಿನಯ, ಕಂಠಪಾಠ, ರಂಗೋಲಿ, ಮಿಮಿಕ್ರಿ ಸೇರಿದಂತೆ ಜನರಲ್ ನಾಲೆಡ್ಜ್ನಂಥ ವಿಷಯಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ತೋರಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ಶಾಸಕರು ಮತ್ತು ಜಿಲ್ಲೆಯ ವಿವಿಧ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷರಾದ ಹಂಪನಗೌಡ ಬಾದರ್ಲಿ ಹಾಗೂ ನೂತನ ನಗರಸಭೆ ಅಧ್ಯಕ್ಷೆ ಪ್ರಿಯಾಂಕಾ ರೋಹಿತ್ ಉದ್ಘಾಟಿಸಲಿದ್ದಾರೆ. ಕಾಂಗ್ರೆಸ್ ಮುಖಂಡ ಜಾಫರ್ ಅಲಿ ಜಾಗೀರದಾರ್, ಸಿರಾಜ್ ಪಾಷಾ ಮತ್ತು ಬಿಜೆಪಿಯ ಮುಖಂಡರು ಸೇರಿದಂತೆ ಗಣ್ಯರು ಭಾಗವಹಿಸುವರು. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ಪಾಲಕರು, ಶಿಕ್ಷಣ ಪ್ರೇಮಿಗಳು ಈ ಒಂದು ವಿಶ್ವ ನಾಣ್ಯ ಕರೆನ್ಸಿ ಎಕ್ಸ್ಪೋ ಟ್ಯಾಲೆಂಟ್ ಡೇ ಹಾಗೂ ಸನ್ನೆ ಬರಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ನೋಬಲ್ ಟೆಕ್ನೋ ಶಾಲೆಯ ವಿದ್ಯಾರ್ಥಿಗಳು ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ನೋಬಲ್ ಟೆಕ್ನೋ ಶಾಲೆಯ ಆಡಳಿತಾಧಿಕಾರಿ ಸೈಯದ್ ತನ್ವೀರ್ ಹಾಗೂ ವಿದ್ಯಾರ್ಥಿಗಳಾದ ಮಹೇಶ್, ಶಿವಕುಮಾರ್, ಅಬುಜರ್ ಉಸ್ತಾದ್, ವೇಣು, ಅಸ್ವಿಯಾ, ಮಹೇಶ್ ಸೇರಿದಂತೆ ಶಿಕ್ಷಕಿ ಪಲ್ಲವಿ ಇದ್ದರು. ರಂಗದಲ್ಲಿ ಮಾತಾಡೋದು ಕೂಡ ಒಂದು ಕೌಶಲ್ಯ. ಆ ಕೌಶಲ್ಯವನ್ನು ಮಕ್ಕಳಲ್ಲಿ ಬೆಳೆಸಬೇಕು ಎಂಬ ಉದ್ದೇಶದಿಂದ ನಾವು ಈ ಒಂದು ವೇದಿಕೆಯನ್ನ ಮಕ್ಕಳಿಗೆ ಮೀಸಲಿಟ್ಟಿದ್ದೇವೆ. ಆ ವಿದ್ಯಾರ್ಥಿಗಳು ಪತ್ರಿಕಾಗೋಷ್ಠಿಯನ್ನು ಮಾಡಬೇಕೆಂದು ನಾವು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ವಿಶ್ವ ನಾಣ್ಯ ಮತ್ತು ಕರೆನ್ಸಿ ಪ್ರದರ್ಶನ ಹಾಗೂ ಟ್ಯಾಲೆಂಟ್ ಡೇ ಮತ್ತು ಕನ್ನಡ ಸನ್ನೆ ಬರಹದ ಪ್ರದರ್ಶನ ಇದ್ದು, ಈ ಕಾರ್ಯಕ್ರಮಗಳು ಇದೇ ದಿನಾಂಕ 27/2/2025 ಗುರುವಾರರಂದು ರಾಯಚೂರು ರಸ್ತೆಯಲ್ಲಿರುವ ರಾಯಲ್ ಫಂಕ್ಷನ್ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಹೆಚ್ಚಿನ ಮಾಹಿತಿಗಾಗಿ ನನ್ನ ಗೆಳೆಯ ಅಬುಜರ್ ಉಸ್ತಾದ್ ತಮ್ಮ ಮುಂದೆ ವಿವರವಾಗಿ ಹೇಳಬೇಕೆಂದು ಕೇಳಿಕೊಳ್ಳುತ್ತೇನೆ. ನಾಣ್ಯ ಮತ್ತು ಕರೆನ್ಸಿ ಪ್ರದರ್ಶನವು ಪ್ರಾಚೀನದಿಂದ ನವೀನ ನಾಣ್ಯಗಳ ವಿಶಾಲ ಸಂಗ್ರಹವನ್ನು ಪ್ರದರ್ಶಿಸುವ ಒಂದು ಕಾರ್ಯಕ್ರಮವಾಗಿದ್ದು, ಇದರಲ್ಲಿ 180 ದೇಶದ ನಾಣ್ಯ ಮತ್ತು ನೋಟುಗಳ ಪ್ರದರ್ಶನ ಹಾಗೂ ಭಾರತ ದೇಶದ 2000 ವರ್ಷ ಇತಿಹಾಸವನ್ನು ಹೊಂದಿರುವ, ಅಂದರೆ 300 BC ವರ್ಷಗಳಿಂದ ಇಲ್ಲಿಯವರೆಗೆ ನಾಣ್ಯ ಮತ್ತು ನೋಟುಗಳ ಪ್ರದರ್ಶನ. ಈ ಒಂದು ಕಾರ್ಯಕ್ರಮವನ್ನು ಶ್ರೀ ಹಂಪನಗೌಡ ಬಾದರ್ಲಿ, ಮಾನ್ಯ ಶಾಸಕರು ಹಾಗೂ ಅಧ್ಯಕ್ಷರು, ರಾಯಚೂರು ಜಿಲ್ಲೆಯ ವಿವಿಧ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ ಹಾಗೂ ಶ್ರೀಮತಿ ಪ್ರಿಯಾಂಕಾ ರೋಹಿತ್, ಅಧ್ಯಕ್ಷರು, ನಗರಸಭೆ ಸಿಂಧನೂರು ಇವರು ಉದ್ಘಾಟನೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಶ್ರೀ ಜಾಫರ್ ಅಲಿ ಜಾಗೀರ್ದಾರ್, ಕಾಂಗ್ರೆಸ್ ಮುಖಂಡರು, ಶ್ರೀ ಸಿರಾಜ್ ಪಾಷಾ, ಬಿಜೆಪಿ ಮುಖಂಡರು ಹಾಗೂ ಇನ್ನಿತರ ಗಣ್ಯರು ಭಾಗವಹಿಸಲಿದ್ದಾರೆ. ಆದ್ದರಿಂದ ಸಿಂಧನೂರಿನ ಎಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು, ಪಾಲಕರು, ಶಿಕ್ಷಣ ಪ್ರೇಮಿಗಳು ಈ ಒಂದು ವಿಶ್ವ ನಾಣ್ಯ ಕರೆನ್ಸಿ ಪ್ರದರ್ಶನದಲ್ಲಿ ಭಾಗವಹಿಸಬೇಕಾಗಿ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಮಹಾಶಿವರಾತ್ರಿ ಅಂಗವಾಗಿ ನಗರದ ಯಲ್ಲಮ್ಮ ತೋಟದ ಹತ್ತಿರ ಇರುವ ಚನ್ನಬಸವೇಶ್ವರ ದೇವಸ್ಥಾನದಲ್ಲಿ ಮತ್ತು ಬ್ರಾಹ್ಮಣರ ಓಣಿಯಲ್ಲಿರುವ ಶ್ರೀರಾಮ ಮಂದಿರದಲ್ಲಿ ಸಂಗೀತ ಕಾರ್ಯಕ್ರಮ ಹಾಗೂ ತಾಲೂಕಿನ ಗಾಂಧಿನಗರದ ಶಿವನ ಗುಡಿಯಲ್ಲಿ 3 ದಿನಗಳ ಕಾಲ ಉತ್ಸವಗಳು ನಡೆಯಲಿದ್ದು, ಇಂದು ಗ್ರಾಮಸ್ಥರು ಗ್ರಾಮದ ಪ್ರದಕ್ಷಿಣೆಯನ್ನು ಅದ್ದೂರಿಯಾಗಿ ನಡೆಸಿದರು. 26ರಂದು ಮಹಾಶಿವರಾತ್ರಿ ನಿಮಿತ್ತ ನಗರದ ಯಲ್ಲಮ್ಮ ತೋಟದ ಹತ್ತಿರ ಇರುವ ಚನ್ನಬಸವೇಶ್ವರ ಗುಡಿಯಲ್ಲಿ ಗಾನಯೋಗಿ ನಾದ ತರಂಗ ಹಾಗೂ ಚನ್ನಬಸವೇಶ್ವರ ಟ್ರಸ್ಟ್ ವತಿಯಿಂದ ಸಂಗೀತ ಕಾರ್ಯಕ್ರಮ ನಡೆಯಲಿದ್ದು, ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಸಂಗೀತ ಕಲಾವಿದರಾದ ವೀರೇಶ್ ಸಾಲಿಮಠ್, ನಾರಾಯಣಪ್ಪ ಮಾರ್ಸಿರ್ವಾರ್, ಶಶಿಕಾಂತ್ ಆಚಾರ್ ಕವಿತಾಳ್, ವೆಂಕಟೇಶ್ ಚನ್ನಳ್ಳಿ, ಶಾಂತಮೂರ್ತಿ ಗವಾಯಿಗಳು ಸಿರುಗುಪ್ಪ, ಸಂಗೀತ ಕಾರ್ಯಕ್ರಮ ತಬಲಾ ಸಾಥ್ ಪ್ರಶಾಂತ್ ಕುಲಕರ್ಣಿ ನೀಡಲಿದ್ದಾರೆ.
ನಗರದ ಬ್ರಾಹ್ಮಣರ ಓಣಿಯಲ್ಲಿರುವ ಶ್ರೀರಾಮ ಮಂದಿರದ ಆವರಣದಲ್ಲಿ ಸಂಸಾರ ಭಾರತಿ ವತಿಯಿಂದ ಸಂಗೀತ ಕಾರ್ಯಕ್ರಮವನ್ನು ಹಿಂದೂಸ್ತಾನಿ ಗಾಯಕರಾದ ಸಿದ್ಧಲಿಂಗಯ್ಯ ಹಿರೇಮಠ್, ವಿಜಯ್ ಕುಮಾರ್ ಹಾಗೂ ಪುಟ್ಟರಾಜ್ ಮೋತಿ ಅವರಿಂದ ಗಾಯನ ನಡೆಯಲಿದೆ. ಕೊಳಲು ವಾದಕ ಕುಮಾರ್ ವಿರಾಟ್ ಬದಿ, ಗಾಯಕಿ ಕುಮಾರಿ ಹರಿಪ್ರಿಯಾ ವಿ ಉಪ್ಪಳ ಅವರಿಂದ ಸಂಗೀತ ಕಾರ್ಯಕ್ರಮ, ಗುರು ಪುಟ್ಟರಾಜ ಸಂಗೀತ ಪಾಠಶಾಲೆಯ ವಿದ್ಯಾರ್ಥಿ ವೃಂದದಿಂದ ದಾಸವಾಣಿ ಹಾಗೂ ವಚನ ಗಾಯನ ನಡೆಯಲಿದೆ. ಇವರಿಗೆ ಮಹಂತಯ್ಯ ಸ್ವಾಮಿ ಗೋನ್ವಾರ್, ಶರಣಯ್ಯ ಸ್ವಾಮಿ ಹಿರೇಮಠ್ ಹಾರ್ಮೋನಿಯಂ ಸಾಥ್ ನೀಡಲಿದ್ದಾರೆ. ಶಾಂತವೀರಯ್ಯ ಸ್ವಾಮಿ ದಿಲುರುಬಾ, ಬಸವರಾಜ್ ಮೋತಿ ಹಾಗೂ ವಿಜಯಕುಮಾರ್ ಪಿ ಬದಿ ತಬಲ ಸಾಥ್ ನೀಡಲಿದ್ದಾರೆ. ತಾಲೂಕಿನ ಗಾಂಧಿನಗರದಲ್ಲಿ ಮಹಾಶಿವರಾತ್ರಿ ಅಂಗವಾಗಿ 3 ದಿನಗಳ ಕಾಲ ಉತ್ಸವಗಳು ನಡೆಯಲಿದ್ದು, ಇಂದು ಮೊದಲನೇ ದಿನ ಗ್ರಾಮ ಪ್ರದಕ್ಷಿಣೆ ಅದ್ದೂರಿಯಾಗಿ ನಡೆಯಿತು. ಅದೇ ರೀತಿ ನಾಳೆ ಮತ್ತು ನಾಡಿದ್ದು ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ನೌಕರ ಸಂಘ CIT ವತಿಯಿಂದ ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಬೆಂಗಳೂರಿನಲ್ಲಿ ಮಾರ್ಚ್ 4 ಮತ್ತು 5ರಂದು ಅಹೋರಾತ್ರಿ ಹೋರಾಟ ಹಮ್ಮಿಕೊಳ್ಳಲಾಗಿದ್ದು, ಈ ಹೋರಾಟಕ್ಕೆ ತಮ್ಮ ಕೆಲಸ ಸ್ಥಗಿತಗೊಳಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಪ್ರತಿಭಟನೆಗೆ ಬಿಸಿಯೂಟ ನೌಕರರು ಭಾಗವಹಿಸಲಿದ್ದಾರೆ ಎಂದು ಗೌರವಾಧ್ಯಕ್ಷ ಶೇಖ್ ಖಾದ್ರಿ ತಿಳಿಸಿದ್ದಾರೆ. ಬಿಸಿಯೂಟ ನೌಕರರಿಗೆ ರಾಜ್ಯ ಸರ್ಕಾರವು ವಿಧಾನಸಭಾ ಚುನಾವಣೆಯಲ್ಲಿ ಘೋಷಣೆ ಮಾಡಿದಂತೆ 6,000 ವೇತನ ಹೆಚ್ಚಳ ಮಾಡಬೇಕು. ಕೇರಳ, ಪಾಂಡಿಚೇರಿ, ತಮಿಳುನಾಡು ಮತ್ತು ಹರಿಯಾಣ ರಾಜ್ಯಗಳಲ್ಲಿರುವಂತೆ ವೇತನ ಕೊಡಬೇಕು. ನಿವೃತ್ತಿಯಾದವರಿಗೆ ಇಡಿಗಂಟು ಹಣ ಕೂಡಲೇ ಜಾರಿಯಾಗಬೇಕು. ಅಕ್ಷರ ದಾಸೋಹ ಯೋಜನೆಯನ್ನು ಸಂಪೂರ್ಣವಾಗಿ ಶಿಕ್ಷಣ ಇಲಾಖೆಯಡಿಯಲ್ಲಿಯೇ ನಡೆಯಬೇಕು. ಬೇಸಿಗೆ ಮತ್ತು ದಸರಾ ರಜೆಗಳ ವೇತನವನ್ನು ಕಡ್ಡಾಯವಾಗಿ ನೀಡಬೇಕು. ಶಾಲಾ ಅವಧಿಯ ನಂತರ ನರೇಗಾ ಯೋಜನೆಯಡಿ ಶಾಲಾ ಕೈತೋಟದ ಕೆಲಸ ಇವರಿಗೆ ನೀಡಿ ಈ ಯೋಜನೆಯಿಂದ ವೇತನ ನೀಡಬೇಕು. ನಿವೃತ್ತಿ ಹೊಂದಿದ ಅಡುಗೆ ಸಿಬ್ಬಂದಿಗಳ ಕುಟುಂಬದವರಿಗೆ ಕೆಲಸ ನೀಡಬೇಕು ಎಂದು ತಮ್ಮ 21ನೇ ಬೇಡಿಕೆ ಈಡೇರಿಕೆಗಾಗಿ ಮಾರ್ಚ್ 4 ಮತ್ತು 5ರಂದು ಅಹೋರಾತ್ರಿ ಹೋರಾಟ ನಡೆಯಲಿದೆ. ಈ ಹೋರಾಟದಲ್ಲಿ ತಮ್ಮ ಕೆಲಸ ಸ್ಥಗಿತಗೊಳಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಪ್ರತಿಭಟನೆಗೆ ಬಿಸಿಯೂಟ ನೌಕರರು ಭಾಗವಹಿಸಲಿದ್ದಾರೆ. ಕಾರಣ, ಇಂದು ಈ ಕುರಿತು ಮನವಿ ಪತ್ರವನ್ನು ತಾಲೂಕಾ ಪಂಚಾಯಿತಿ ಅಧಿಕಾರಿಗಳಿಗೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ರೇಣುಕಮ್ಮ ಕೆ ಜಿಲ್ಲಾಧ್ಯಕ್ಷರು, ವಿಶಾಲಾಕ್ಷಿ ತಾಲೂಕಾಧ್ಯಕ್ಷರು, ಶರಣಮ್ಮ ಪಾಟೀಲ್ ತಾಲೂಕಾ ಕಾರ್ಯದರ್ಶಿ, ರೇಣುಕಮ್ಮ ಕಣ್ಣೂರ್, ಶರಣಮ್ಮ ಜಿ, ದೇವಮ್ಮ ಜಾಲಿಹಾಳ್, ಶಾರದಾ ತುರ್ವಿಹಾಳ್, ಹುಸೇನಬಿ ತುರ್ವಿಹಾಳ್, ಸರಸ್ವತಿ ಮುಳ್ಳೂರ್, ಪುಷ್ಪಾ ಬಳಗನೂರ್, ಅನಿತಾ ಏಳ್ಮೈಲ್ ಕ್ಯಾಂಪ್, ಈರಮ್ಮ ಸಿದ್ದರಾಂಪುರ, ಶೇಖ್ ಖಾದ್ರಿ ಅವರು ಭಾಗವಹಿಸಿದ್ದರು. ಸಿಂಧನೂರು ತಾಲೂಕಿನ 15 ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು 42 ಸಹಾಯಕರ ಹುದ್ದೆಗಳಿಗೆ ಸರ್ಕಾರದ ಮಾನದಂಡ ಮತ್ತು ಷರತ್ತುಗಳ ಅನುಸಾರ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಆಯ್ಕೆ ಸಮಿತಿ ಸಭೆಯಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿ ತಯಾರಿಸಲಾಗಿದ್ದು, ಈ ಆಯ್ಕೆಗೆ ಸಂಬಂಧಿಸಿ ಆಕ್ಷೇಪಣೆಗಳು ಇದ್ದಲ್ಲಿ ಮಾರ್ಚ್ 4ರ ಒಳಗಾಗಿ ಶಿಶು ಅಭಿವೃದ್ಧಿ ಕಚೇರಿಗೆ ಸಲ್ಲಿಸಬಹುದು ಎಂದು ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಆಕ್ಷೇಪಣೆ ಸಲ್ಲಿಸುವವರು ಅರ್ಜಿಯ ಜೊತೆಗೆ ಸೂಕ್ತ ದಾಖಲಾತಿಗಳನ್ನು ಸಲ್ಲಿಸದಿದ್ದಲ್ಲಿ ಅಂಥವರ ಆಕ್ಷೇಪಣೆ ಅರ್ಜಿಯನ್ನು ಪರಿಗಣಿಸಲಾಗುವುದಿಲ್ಲ ಎಂದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸರ್ಕಾರಿ ನೌಕರರ ಸಂಘದ ವಿಭಾಗೀಯ ಉಪಾಧ್ಯಕ್ಷರಾಗಿ ಚಂದ್ರಶೇಖರ್ ಹಿರೇಮಠ್ ನೇಮಕ. ಅನಧಿಕೃತ ಆಸ್ತಿಗಳಿಗೆ ಫಾರಂ 3A ನೀಡಲು ಸರ್ಕಾರದಿಂದ ಅವಕಾಶ. ಹಂಪನಗೌಡ ಬಾದರ್ಲಿ. ಭಾರತ ಸತ್ಪುರುಷರ ಬೀಡು ಕೋಡಿಮಠದ ಸ್ವಾಮೀಜಿ ಅಭಿಮತ. ನೋಬಲ್ ಟೆಕ್ನೋ ಶಾಲೆಯ ಮಕ್ಕಳಿಂದ ಫೆಬ್ರವರಿ 27ಕ್ಕೆ ಪ್ರಾಚೀನ ನವೀನ ನಾಣ್ಯಗಳ ಪ್ರದರ್ಶನ. ಮಹಾಶಿವರಾತ್ರಿ ಅಂಗವಾಗಿ ನಗರದ ಚನ್ನಬಸವೇಶ್ವರ ದೇವಸ್ಥಾನ, ಶ್ರೀರಾಮ ಮಂದಿರ ಹಾಗೂ ಗಾಂಧಿನಗರದಲ್ಲಿ ಕಾರ್ಯಕ್ರಮ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.